ನಮಸ್ಕಾರ ಸ್ನೇಹಿತರೆ, ಇಂದು ನಾವು ರಾಮಾಯಣದ ಅತ್ಯಂತ ಭಾವನಾತ್ಮಕವಾದ ಒಂದು ಪ್ರಸಂಗವನ್ನು ತಿಳಿದುಕೊಳ್ಳೋಣ. ಇದು ರಾಮನು ತನ್ನ ಪತ್ನಿಯಾದ ಸೀತೆಗೆ ತಾನು ವನವಾಸಕ್ಕೆ ಹೋಗಬೇಕಾಗಿದೆ ಎಂದು ತಿಳಿಸುವ ಸಂದರ್ಭ. ಈ ಘಟನೆಯಲ್ಲಿ ರಾಮನ ಧರ್ಮನಿಷ್ಠೆ, ಸೀತೆಯ ಪತಿಯ ಮೇಲಿನ ಭಕ್ತಿ ಮತ್ತು ರಾಜಧರ್ಮದ ಮಹತ್ವ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅಯೋಧ್ಯೆಯಲ್ಲಿ ಎಲ್ಲರೂ ಸಂತೋಷದಲ್ಲಿದ್ದರು, ಏಕೆಂದರೆ ರಾಮನ ಪಟ್ಟಾಭಿಷೇಕ ನಡೆಯಲಿತ್ತು. ನಗರವೆಲ್ಲ ಹಬ್ಬದ ವಾತಾವರಣದಲ್ಲಿ ತೇಲುತ್ತಿತ್ತು. ಜನರು ರಸ್ತೆಗಳನ್ನೆಲ್ಲ ಅಲಂಕರಿಸಿದ್ದರು. ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿತ್ತು. ರಾಮನು ತಾಯಿ ಕೌಸಲ್ಯಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಅರಮನೆಗೆ ಬರುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ದೊಡ್ಡ ದುಃಖ ಇತ್ತು. ಇನ್ನೊಂದು ಕಡೆ ಸೀತಾದೇವಿ ಬಹಳ ಸಂತೋಷದಲ್ಲಿದ್ದಳು. ರಾಮನ ಪಟ್ಟಾಭಿಷೇಕಕ್ಕಾಗಿ ದೇವರ ಪೂಜೆ ಮಾಡುತ್ತಿದ್ದರು, ಏಕೆಂದರೆ ಆಕೆಗೆ ಇನ್ನೂ ರಾಮನ ವನವಾಸದ ವಿಷಯ ತಿಳಿದಿರಲಿಲ್ಲ. ರಾಮನು ಮನೆಗೆ ಬಂದಾಗ ಸೀತೆ ಅವನ ಮುಖವನ್ನು ನೋಡುತ್ತಾಳೆ. ಅವಳು ಗಮನಿಸುತ್ತಾಳೆ, ರಾಮನ ಮುಖದಲ್ಲಿ ಸಂತೋಷವಿಲ್ಲ, ಕಣ್ಣಿನಲ್ಲಿ ದುಃಖ ಇದೆ, ಮನಸ್ಸಿನಲ್ಲಿ ಚಿಂತೆ ಇದೆ. ಸೀತೆ ಆಶ್ಚರ್ಯದಿಂದ ಕೇಳುತ್ತಾಳೆ, ಸ್ವಾಮಿ, ಇಂದು ನಿಮ್ಮ ಪಟ್ಟಾಭಿಷೇಕ ಅಲ್ಲವೇ? ಆದರೆ ಯಾಕೆ ಮಂಗಳ ವಾದ್ಯಗಳಿಲ್ಲ? ಯಾಕೆ ಜನ ನಿಮ್ಮನ್ನು ಹಿಂಬಾಲಿಸುತ್ತಿಲ್ಲ? ಸುವರ್ಣ ರಥ ಎಲ್ಲಿದೆ? ರಾಜ್ಯ ಮರ್ಯಾದೆಯ ಆನೆ ಎಲ್ಲಿದೆ? ನಿಮ್ಮ ಮುಖದಲ್ಲಿ ಈ ದುಃಖ ಯಾಕೆ? ಅದಕ್ಕೆ ರಾಮನು ಶಾಂತವಾಗಿ ಹೇಳುತ್ತಾನೆ, ಸೀತೆ, ನನ್ನ ತಂದೆ ದಶರಥರು ನನ್ನನ್ನು ಅರಣ್ಯಕ್ಕೆ ಕಳುಹಿಸಿದ್ದಾರೆ. ಇದನ್ನು ಕೇಳಿದ ಸೀತೆಗೆ ಆಘಾತವಾಗುತ್ತದೆ. ರಾಮನು ನಡೆದುದನ್ನೆಲ್ಲ ವಿವರಿಸುತ್ತಾ, ಹಿಂದೆ ಕೈಕೆಗೆ ತಂದೆ 2 ವರಗಳನ್ನು ಕೊಟ್ಟಿದ್ದರು. ಈಗ ಆಕೆ ಅವುಗಳನ್ನು ಕೇಳಿಕೊಂಡಿದ್ದಾಳೆ. ಒಂದು ವರ ಭರತನಿಗೆ ರಾಜ್ಯ, ಇನ್ನೊಂದು ವರ ನನಗೆ 14 ವರ್ಷ ವನವಾಸ. ಸ್ನೇಹಿತರೆ, ಇಲ್ಲಿ ನಾವು ರಾಮನ ಮಹತ್ವವನ್ನು ನೋಡಬಹುದು. ರಾಮನು ರಾಜನಾಗಬೇಕಿದ್ದರೂ ತಂದೆಯ ಮಾತುಗಳನ್ನು ಉಳಿಸಲು ರಾಜ್ಯವನ್ನೇ ಬಿಟ್ಟನು. ಅವನು ಅಧಿಕಾರಕ್ಕಿಂತ ಧರ್ಮವನ್ನು ದೊಡ್ಡದಾಗಿ ಕಂಡನು. ಇದೇ ಕಾರಣಕ್ಕೆ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುತ್ತಾರೆ. ರಾಮನು ಸೀತೆಗೆ ಹೇಳುತ್ತಾನೆ, ನಾನು ಇಲ್ಲದಿರುವಾಗ ತಂದೆ ದಶರಥರನ್ನು ಗೌರವಿಸು, ತಾಯಿ ಕೌಸಲ್ಯ ಸೇವೆ ಮಾಡು, ನನ್ನ ಇತರ ತಾಯಿಯರನ್ನು ಸನ್ಮಾನಿಸು, ಭರತನನ್ನು ಗೌರವಿಸು. ಅವನಿಗೆ ಅಪ್ರಿಯವಾಗುವ ಕೆಲಸ ಮಾಡಬೇಡ, ಸತ್ಯ ಮತ್ತು ಧರ್ಮದಲ್ಲಿ ಸ್ಥಿರಳಾಗಿರು. ರಾಮನ ಮಾತುಗಳನ್ನು ಕೇಳಿದ ಸೀತಾದೇವಿಯ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಅವಳು ರಾಮನ ಕೈ ಹಿಡಿದು ಭಾವನಾತ್ಮಕವಾಗಿ ಹೇಳುತ್ತಾಳೆ, ಆರ್ಯಪುತ್ರ, ಪತ್ನಿಯ ಧರ್ಮವೇ ಪತಿಯೊಂದಿಗೆ ಇರುವುದು. ನೀವು ಅರಣ್ಯಕ್ಕೆ ಹೋಗುವಾಗ ನಾನು ಇಲ್ಲಿ ಹೇಗೆ ಉಳಿಯಲಿ? ಅರಣ್ಯವೇ ಆಗಲಿ, ಅರಮನೆಯೇ ಆಗಲಿ, ನೀವು ಇರುವ ಸ್ಥಳವೇ ನನಗೆ ಅಯೋಧ್ಯ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಸ್ನೇಹಿತರೆ, ಈ ಘಟನೆಯಿಂದ ನಮಗೆ 3 ಮಹತ್ವದ ಪಾಠಗಳು ಸಿಗುತ್ತವೆ. 1. ಧರ್ಮ ಯಾವಾಗಲೂ ಮುಖ್ಯ. ರಾಮನು ರಾಜ್ಯಕ್ಕಿಂತ ಧರ್ಮವನ್ನು ಆರಿಸಿಕೊಂಡನು. 2. ಪೋಷಕರ ಮಾತಿಗೆ ಗೌರವ. ತಂದೆಯ ಮಾತುಗಳನ್ನು ಉಳಿಸಲು ವನವಾಸಕ್ಕೂ ಸಿದ್ಧನಾದನು. 3. ನಿಜವಾದ ಪ್ರೀತಿ ಎಂದರೆ ಜೊತೆಗಿರುವುದು. ಸೀತಾದೇವಿ ಸುಖ ಸಂಪತ್ತಿಗಿಂತ ಪತಿಯನ್ನು ದೊಡ್ಡದಾಗಿ ಕಂಡಳು. ಸ್ನೇಹಿತರೆ, ರಾಮಾಯಣ ಕೇವಲ ಒಂದು ಕಥೆಯಲ್ಲ, ಅದು ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸುವ ಮಹಾಗ್ರಂಥ. ರಾಮನ ಧರ್ಮ, ಸೀತೆಯ ಭಕ್ತಿ, ದಶರಥನ ವಚನ ಪಾಲನೆ ಇವೆಲ್ಲವೂ ನಮಗೆ ಆದರ್ಶ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.